ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೋಸ್ಟ್ ಕಾಮನ್ ಆಗಿ ಅಕ್ಟೋಬರ್ 11ಗೆ ಕೆಸೆಟ್ ಎಕ್ಸಾಮ್ ಅನೌನ್ಸ್ ಆಗಿದೆ. ಎಲ್ಲರೂ ಕೂಡ ಪ್ರಾಪರಾಗಿ ತಯಾರಿನ ನಡೆಸಿದ್ದೀರಾ ಅಂತ ಅಂದ್ಕೊಳ್ತಾ, ಸೊ ಕೆಸೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ ಏನು ರೀಜ್ನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಇದೆ ಅಲ್ವಾ, ಆ ಟಾಪಿಕನ್ನು ನೀವು ಸ್ಕಿಪ್ ಮಾಡೋ ಹಾಗೇನೇ ಇಲ್ಲ. ಸೊ ರೀಜ್ನಲ್ ಟ್ರೇಡ್ ಅಗ್ರಿಮೆಂಟ್ಸ್ ಅಂತ ಬಂದಾಗ ನಾಫ್ಟಾ ಆಗಿರ್ಬೋದು, ASEAN ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, WTO ಆಗಿರ್ಬೋದು, ಸೊ ಎಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಮೇಲೆ ಒಂದು ಕ್ವೆಶನ್ನ ಕಂಪಲ್ಸರಿಯಾಗಿ ಕೇಳ್ತಾರೆ. ಅದಕ್ಕೋಸ್ಕರ ಎಕ್ಸಾಮ್ ಬೇಸ್ಡ್ ಕ್ವೆಶನ್ಸ್ ಏನಿದೆ, ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಏನಿದೆ ಅಲ್ವಾ, ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಕೂಡ ಅಂತ ಅಂದರೆ ಯಾರು ಕಾಮರ್ಸನ್ನು ಪ್ರಿಪೇರ್ ಆಗ್ತಾ ಇದ್ದೀರಾ, ಕಾಮರ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಅವ್ರಿಗೆ ಮೋಸ್ಟ್ ಕಾಮನ್ ಆಗಿ ಇದು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಇಂಪಾರ್ಟೆಂಟ್ 6 ಕ್ವೆಶನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಆ 6 ಕ್ವೆಶನ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ತಾ, ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ಆ 6 ಕ್ವೆಶನ್ಸಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟನ್ನು ನಾನು ಕವರ್ ಮಾಡಿದ್ದೀನಿ ಅದನ್ನು ಶಾರ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ, ರಿವೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸೊ ಫಸ್ಟ್ ಕ್ವೆಶನ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನಾನು ಮೆನ್ಷನ್ ಮಾಡಿದ್ದೀನಿ, ವಿಚ್ ಆರ್ಟಿಕಲ್ ಆಫ್ ದ ನಾಫ್ಟಾ ಅಗ್ರಿಮೆಂಟ್ ಔಟ್ಲೈನ್ಸ್ ಇಟ್ಸ್ ಪರ್ಪಸ್ ಅಂತ ಕೇಳಿದ್ದಾರೆ ಅಲ್ವಾ. ಅಂತ ಅಂದರೆ ಸೊ ಈಗ ಅಗ್ರಿಮೆಂಟ್ ನಾಫ್ಟಾ ಅನ್ನೋದು ಒಂದು ಟ್ರೇಡ್ ಅಗ್ರಿಮೆಂಟ್, ರೀಜ್ನಲ್ ಟ್ರೇಡ್ ಅಗ್ರಿಮೆಂಟ್ ಅಲ್ವಾ. ಸೊ ಅದರದ್ದು ಪರ್ಪಸ್ ಮತ್ತು ಆಬ್ಜೆಕ್ಟಿವ್ಸನ್ನು ಏನು ಮಾಡಿದ್ದಾರೆ ಅಲ್ಲಿ ಆರ್ಟಿಕಲ್ ಬೇಸಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಆ ಒಂದು ನಾಫ್ಟಾದ ಪರ್ಪಸ್ ಮೆನ್ಷನ್ ಆಗಿರುವಂಥ ಆರ್ಟಿಕಲ್ಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಮೋಸ್ಟ್ ಕಾಮನ್ ಆಗಿ ಕೆಲವೊಂದು ಆರ್ಟಿಕಲನ್ನು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ, ನೋಡ್ತಾ ಹೋಗೋಣ. ಆರ್ಟಿಕಲ್ 103 ಅಂತ ಮೆನ್ಷನ್ ಆಗಿದೆ, 101, 102, 104 ಅಂತ ಮೆನ್ಷನ್ ಆಗಿದೆ. ಸೊ ಇದರಲ್ಲಿ ನಾಫ್ಟಾ ಬಗ್ಗೆ ನಮಗೆ ಕೇಳಿರುವಂಥ ಆರ್ಟಿಕಲ್ ಯಾವುದು, ನಾಫ್ಟಾ ಬಗ್ಗೆ ಮೆನ್ಷನ್ ಆಗಿರುವಂಥ ಆರ್ಟಿಕಲ್ ಯಾವುದು ಅಂತ ಅಂದರೆ ಕರೆಕ್ಟ್ ಆನ್ಸರ್ ಇಸ್ 102. ಸೊ 102 ಅಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, 102 ಆರ್ಟಿಕಲಲ್ಲಿ ಆಬ್ಜೆಕ್ಟಿವ್ಸು ಮತ್ತು ಪರ್ಪಸ್ ಆಫ್ ನಾಫ್ಟಾನ ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಹಾಗಂತ ಅಂದರೆ ಏನಾಗಿರುತ್ತೆ, ಮೋಸ್ಟ್ ಕಾಮನ್ ಆಗಿ ಆಬ್ಜೆಕ್ಟಿವ್ಸು ಮತ್ತು ಪರ್ಪಸ್ನ 102 ಆರ್ಟಿಕಲ್ ಮೆನ್ಷನ್ ಆಗಿದೆ ಅಂತ ಗೊತ್ತಾಯಿತು. ಅದ್ರ ಜೊತೆಗೆ ಬ್ರೀಫಾಗಿ ಗೊತ್ತಿರಬೇಕಲ್ಲ ಆಬ್ಜೆಕ್ಟಿವ್ ಏನೇನಿರುತ್ತೆ ನಾಫ್ಟಾ ಅಂತ. ಅದಕ್ಕೂ ಮುಂಚೆ ನಾಫ್ಟಾ ಬಗ್ಗೆ, ASEAN ಬಗ್ಗೆ, ಸಾರ್ಕ್, WTO ಇದೆಲ್ಲದನ್ನು ಕೂಡ ಸಿಂಪಲ್ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರ್ಯಾರೆಲ್ಲ ಆ ವಿಡಿಯೋಸನ್ನು ಇನ್ನೂ ವಾಚ್ ಮಾಡಿಲ್ಲ, ತಾವೆಲ್ಲರೂ ಕೂಡ ದಯವಿಟ್ಟು ನನ್ನ ಚಾನಲ್ನ ವಿಸಿಟ್ ಮಾಡಿ ಆ ವಿಡಿಯೋಸನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಇದು ಕ್ವೆಶ್ಚನ್ ಆನ್ಸರ್ ಸೀರೀಸ್ ಅಲ್ವಾ, PYQ ಸೀರೀಸ್ ಅಲ್ವಾ. ಸೊ ಮೋಸ್ಟ್ ಕಾಮನ್ ಆಗಿ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಆಫ್ಟರ್ ಅದೆಲ್ಲದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಸೊ ನೋಡೋಣ ಏನು ಪರ್ಪಸ್ ಇದೆ, ಇಂಪಾರ್ಟೆಂಟ್ ಪರ್ಪಸ್ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾಫ್ಟಾ ಏನು ಮಾಡಬೇಕು ಅಂತ ಅಂದರೆ, ಇಟ್ ಪ್ರಮೋಟ್ಸ್ ಫ್ರೀ ಟ್ರೇಡ್ ಅಮಾಂಗ್ ಮೆಂಬರ್ ಕಂಟ್ರೀಸ್ ಅಂತ. ಸೊ ಮೆಂಬರ್ ಕಂಟ್ರೀಸ್ ಏನಿದ್ದಾರೆ ಅಲ್ವಾ, ಸೊ ಅಲ್ಲಿ ಒಂದು ಫ್ರೀ ಟ್ರೇಡಿಂಗ್. ಈಗ ಮೆಂಬರ್ ಕಂಟ್ರೀಸ್ ಅಂತ ಬಂದಾಗ ಈಗ ನಾಫ್ಟಾ ಆಗಿರ್ಬೋದು, ಸಾರ್ಕ್ ಆಗಿರ್ಬೋದು, ASEAN ಆಗಿರ್ಬೋದು, ಅದೆಲ್ಲದು ಕೂಡ ನಾಟ್ ಇನ್ಸೈಡ್ ದ ಕಂಟ್ರಿ ಟ್ರೇಡಿಂಗ್ ಸಿಸ್ಟಮ್. ಇದು ಯಾವ ಥರ ಟ್ರೇಡಿಂಗ್ ಸಿಸ್ಟಮ್ ಇದು, ಔಟ್ಸೈಡ್ ದ ಕಂಟ್ರೀಸ್ ಅಲ್ವಾ. ಸೊ ಫಾರಿನ್ ಟ್ರೇಡಿಂಗ್ ಸಿಸ್ಟಮ್ ಇದು. ಅದಕ್ಕೋಸ್ಕರ ಇಲ್ಲಿ ಏನು ಮಾಡುತ್ತೆ, ಮೆಂಬರ್ ಕಂಟ್ರೀಸಲ್ಲಿ ಫ್ರೀ ಟ್ರೇಡಿಂಗ್ ಆ್ಯಕ್ಟಿವಿಟೀಸನ್ನು ಪ್ರಮೋಟ್ ಮಾಡುವಂಥ ಒಂದು ಆಬ್ಜೆಕ್ಟಿವ್ಸ್ನ ಫಿಕ್ಸ್ ಮಾಡ್ಕೊಂಡಿದೆ ಎಲ್ಲಿ, ಅಂಡರ್ ಆರ್ಟಿಕಲ್ 102 ಅಂತ. ಸೊ ಆಮೇಲೇನು, ರಿಮೂವ್ ದ ಬ್ಯಾರಿಯರ್ಸ್ ಆಫ್ ಟ್ರೇಡ್ ಅಂತ, ಮತ್ತು ಇನ್ವೆಸ್ಟ್ಮೆಂಟ್. ಸೊ ಈಗ ಫಾರಿನ್ ಇನ್ವೆಸ್ಟ್ಮೆಂಟು ಮತ್ತು ಫಾರಿನ್ ಟ್ರೇಡ್ಗೆ ಇರುವಂಥ ಪ್ರಾಬ್ಲಮ್ಸ್ ಏನಿದೆ ಅಲ್ವಾ, ಅದನ್ನು ರಿಮೂವ್ ಮಾಡುವಂಥ ಒಂದು ಆಬ್ಜೆಕ್ಟಿವ್ಸ್ನ ಕೂಡ ನಾಫ್ಟಾ ಏನು ಮಾಡಿದೆ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿದೆ ಅಂತ. ಸೊ ನೆಕ್ಸ್ಟ್ ಏನು, ಎನ್ಕರೇಜಸ್ ದ ಫೇರ್ ಕಾಂಪಿಟೇಷನ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಆ್ಯಸ್ ಎ ಮೆಂಬರ್ ಕಂಟ್ರಿ ಆಫ್ ನಾಫ್ಟಾ ಏನು ಮಾಡಬೇಕು, ಎಕನಾಮಿಕ್ ಕೋಆಪರೇಷನ್ ಬಗ್ಗೆ ಯೋಚನೆ ಮಾಡಬೇಕು, ಎನ್ಕರೇಜ್ ಮಾಡಬೇಕು. ಈಗ ವಿತ್ ಅ ಪಾರ್ಟ್ ಆಫ್ ದಟ್ ಒನ್ ಕಂಟ್ರೀಸ್ ಎಕನಾಮಿ, ಮೆಂಬರ್ ಕಂಟ್ರೀಸ್ ಬೇರೆ ಯಾರ್ಯಾರೆಲ್ಲ ಇರ್ತಾರಲ್ವ, ಸೊ ಆ ಮೆಂಬರ್ ಕಂಟ್ರೀಸ್ ಎಕನಾಮಿಕಲಿ ಏನಾಗಬೇಕು, ಡೆವಲಪ್ ಆಗಬೇಕು. ಆ ಬೇಸಲ್ಲಿ ಎನ್ಕರೇಜ್ ಮಾಡುವಂಥ ಆಬ್ಜೆಕ್ಟಿವ್ಸ್ ಏನಾಗಿದೆ, ನಾಫ್ಟಾ ಇನ್ಕ್ಲೂಡ್ ಮಾಡ್ಕೊಂಡಿದೆ. ಸೊ ಇದೆಲ್ಲದನ್ನು ಅವರು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಅಂದರೆ ಆರ್ಟಿಕಲ್ 102 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ.
ಈಗ ಆರ್ಟಿಕಲ್ಸ್ ಆಗಿರ್ಬೋದು ಅಥವಾ ಆಬ್ಜೆಕ್ಟಿವ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲ ಇವಾಗ ಮೋಸ್ಟ್ ಕಾಮನ್ ಆಗಿ ಏನು ಕೇಳ್ತಾರೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಆಗಿ ಕೇಳ್ತಾರೆ. ಅಂತ ಅಂದರೆ ವಿಚ್ ಆಫ್ ದ ಫಾಲೋವಿಂಗ್ ನಾಟ್ ಆ್ಯನ್ ಆಬ್ಜೆಕ್ಟಿವ್ ಆಫ್ ನಾಫ್ಟಾ ಅಂತ ಕೇಳ್ಬೋದು. ಅಥವಾ ಅದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ವಿಚ್ ಇಸ್ ದ ಕರೆಕ್ಟ್ ಆಪ್ಷನ್ ಆರ್ ಕರೆಕ್ಟ್ ಆಬ್ಜೆಕ್ಟಿವ್ ಆ್ಯಂಡ್ ಪರ್ಪಸ್ ಆಫ್ ನಾಫ್ಟಾ ಅಂತ ಕೇಳ್ಬೋದು. ಅದಕ್ಕೋಸ್ಕರ ಇವಾಗ ಮೋಸ್ಟ್ ಕಾಮನ್ ಆಗಿ ವರ್ಡ್ ಬೇಸ್ಡಲ್ಲಿ MCQನ ಅವ್ರು ಕೇಳ್ತಾ ಇಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂದಾಗ ಸ್ಟೇಟ್ಮೆಂಟ್ ಬೇಸಲ್ಲಿ ಕೇಳ್ತಾ ಇದ್ದಾರೆ. 4 to 5 ಆರ್ 5 to 6 ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸ್ಟೇಟ್ಮೆಂಟ್ A and B ಇಸ್ ಕರೆಕ್ಟ್, C and D ಇಸ್ ಕರೆಕ್ಟ್, ABC ಇಸ್ ಕರೆಕ್ಟ್. ಈ ಮೆಥಡಲ್ಲಿ ಕೇಳ್ತಾ ಹೋಗ್ತಾರೆ. ನಿಮ್ಮ ಪ್ರಿಪ್ರೇಷನ್ನು ಕೂಡ ಅದೇ ಥರನೇ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವೆಶನ್ನ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್, ಬ್ರುನೈ ಡ್ಯಾರುಸಲಂ ಜಾಯಿಂಟ್ ASEAN ಆನ್ ಅಂತ ಕ್ವೆಶನ್ ಕೇಳಿದ್ದೀನಿ. ಬ್ರುನೈ ಡ್ಯಾರುಸಲಂ ಅಂತ ಅಂದರೆ ಅದೊಂದು ಮೆಂಬರ್ ನೇಷನ್. ಸೊ ಯಾವುದ್ರದ್ದು ಮೆಂಬರ್ ನೇಷನ್ ಅಂತ ಅಂದರೆ ASEANದು ಮೆಂಬರ್ ನೇಷನ್. ಹಾಗಾದರೆ ASEAN ಅಂತ ಅಂದರೆ ಏನು? ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಂತ ಅಂದರೆ ಸೌತ್ ಈಸ್ಟ್ ಕಂಟ್ರೀಸ್ ಏನಿದೆ ಅಲ್ವಾ, ಏಷ್ಯನ್ ಕಂಟ್ರೀಸ್ ಏನಿದೆ ಅಲ್ವಾ, ಅವರು ಫಾರ್ಮ್ ಮಾಡ್ಕೊಂಡಿರೋ ಅಂಥ ಒಂದು ಟ್ರೇಡಿಂಗ್ ಅಸೋಸಿಯೇಷನ್. ಸೊ ಅವ್ರು ಏನು ಮಾಡಿದ್ದಾರೆ, ಡಿಫರೆಂಟ್ ಮೆಂಬರ್ಸನ್ನು ಜಾಯಿನ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಸೊ ಅವರೆಲ್ಲ ಮೋಸ್ಟ್ ಕಾಮನ್ ಆಗಿ ಇದು ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂತ ಅಂದರೆ 1947 ASEAN ಏನಾಗಿದೆ, ಎಸ್ಟಾಬ್ಲಿಷ್ ಆಗಿದೆ. 8 ಆಗಸ್ಟ್ 1947 ಅಲ್ವಾ. ಸೊ 1947 ASEAN ಏನಾಯಿತು, ಎಸ್ಟಾಬ್ಲಿಷ್ ಆಯಿತು. ಆ 1947 ಏನು ಮಾಡ್ತಾ ಇದ್ದಾರೆ, ಡಿಫರೆಂಟ್ ಕಂಟ್ರೀಸ್ ಏನು ಮಾಡ್ತಾ ಇದೆ, ಮೆಂಬರ್ ಆಗಿ ಜಾಯ್ನ್ ಆಗ್ತಾ ಇದೆ. ಸೊ ಇದರಲ್ಲಿ ಅವ್ರು ಕೇಳಿರುವಂಥ ಕ್ವೆಶನ್ ಯಾವುದು ಅಂತ ಅಂದರೆ ಬ್ರುನೈ ಡ್ಯಾರುಸಲಂ ಅಂತ. ಸೊ ಆ ಒಂದು ಸೌತ್ ಈಸ್ಟ್ ಏಷ್ಯನ್ ನೇಷನ್ ಏನಿದೆ ಅಲ್ವಾ, ಯಾವಾಗ ASEANಗೆ ಜಾಯ್ನ್ ಆಯಿತು ಅನ್ನೋದು ಸಿಂಪಲ್ ಕ್ವೆಶನ್. ಸೊ ಇಲ್ಲಿ ಇಯರ್ ಬೇಸ್ಡು ಮತ್ತು ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ನೋಡ್ತಾ ಹೋಗೋಣ. 23rd July 1997, 8th January 1984, 30th April 1999 ಆ್ಯಂಡ್ ನನ್ ಆಫ್ ದ ಎಬೋವ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ ಆನ್ಸರ್ ಯಾವುದು ಅಂತ ಅಂದರೆ 8th January 1984. ಸೊ ASEAN ಫಾರ್ಮ್ ಆಗಿದ್ದು ಯಾವಾಗ, 1947. ಸೊ ಬ್ರುನೈ ಡ್ಯಾರುಸಲಂ ಜಾಯ್ನ್ ಆಗಿದ್ದು ಯಾವಾಗ ಅಂತ ಅಂದರೆ 1984. ಅದರಲ್ಲೂ ಕೂಡ January 8, 1984 ಜಾಯ್ನ್ ಆಗಿದೆ. ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಮೆನ್ಷನ್ ಮಾಡಿದ್ದೀನಿ, ನೋಡ್ತಾ ಹೋಗ್ಬಿಡೋಣ. ಸೊ ಗೊತ್ತಿರಬೇಕು, ಬ್ರುನೈ ಡ್ಯಾರುಸಲಂ ಬಿಕಮ್ ದ 6th ಮೆಂಬರ್ ಆಫ್ ASEAN ಅಂತ. ಅಂದರೆ ಎಷ್ಟನೇ ಮೆಂಬರ್ ಅಂತ ಏನಾದರೂ ಕೇಳಿದರೆ 6th ಮೆಂಬರ್ ಆಗಿ ಜಾಯ್ನ್ ಆಗಿರುವಂಥ ಒಂದು ಸೌತ್ ಈಸ್ಟ್ ನೇಷನ್ ಅಂತ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಅಂತ ಹೇಳ್ಬೋದು. ಸೊ ಯಾವಾಗ ಜಾಯ್ನ್ ಆಯಿತು ಅದು, ಇಮ್ಮಿಡಿಯೇಟ್ಲಿ ಆಫ್ಟರ್ ಗೇನಿಂಗ್ ದ ಇಂಡಿಪೆಂಡೆನ್ಸ್ ಅಂತ. ಸೊ ಬ್ರುನೈ ಡ್ಯಾರುಸಲಂ ಏನಿದೆ ಅಲ್ವಾ, ಸೊ ಅದಕ್ಕೆ ಇಂಡಿಪೆಂಡೆನ್ಸ್ ಸಿಕ್ಕಿದ ಮೇಲೆ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಡನ್ನಾಗಿ ಅದೇನಾಯಿತು, ಈ ಟ್ರೇಡ್ ಅಗ್ರಿಮೆಂಟ್ಗೆ ಜಾಯ್ನ್ ಆಯಿತು ಅಂತ ಅಂದರೆ ನಾವು ಕರೆಕ್ಟಾಗಿ ಗೆಸ್ ಮಾಡ್ಬೋದು. ಸೊ ಅದು ಗೇನ್ ದ ಇಂಡಿಪೆಂಡೆನ್ಸ್ ಇನ್ 1984 ಇಂಡಿಪೆಂಡೆನ್ಸನ್ನು ಗೇನ್ ಮಾಡಿ ಸಡನ್ನಾಗಿ ಇಮಿಡಿಯೇಟ್ಲಿ ಆಫ್ಟರ್ ದ ಇಂಡಿಪೆಂಡೆನ್ಸ್ ಜಾಯ್ನ್ ಆಗಿದೆ ಅಂತ. ಸೊ ಇದಿಷ್ಟು ಸಾಕು ಈ ಕ್ವೆಶನ್ಗೆ. ನೆಕ್ಸ್ಟ್ ಕ್ವೆಶನ್ನ ನೋಡ್ತಾ ಹೋಗೋಣ. ಎಸ್, ಈ ಕ್ವೆಶನ್ನ ಸಾರ್ಕ್ ಬಗ್ಗೆ ಕೇಳಿದ್ದಾರೆ. ಸಾರ್ಕ್ ಹೆಲ್ಪ್ಸ್ ಟು ಸ್ಟ್ರೆಂಥನ್ ದ ಕೋಆಪರೇಷನ್ ವಿತ್ ಅದರ್ ಅಂತ ಅಂದರೆ ಯಾವ್ಯಾವುದನ್ನು ಸ್ಟ್ರೆಂತ್ ಮಾಡೋದಕ್ಕೋಸ್ಕರ ಸಾರ್ಕ್ ಅನ್ನೋ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದಾರೆ ಅಂತ ಅಂದರೆ ಯಾವ ತರಹದ ಒಂದು ಕಂಟ್ರೀಸನ್ನು ಇದು ಫೋಕಸ್ ಮಾಡ್ತಾ ಇದೆ ಅಂತ. ಸಾರ್ಕ್ ಅಂತ ಅಂದರೆ ಏನು? ಸೊ ಮೋಸ್ಟ್ ಕಾಮನ್ ಆಗಿ ಗೊತ್ತಿದೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಎಸ್ಟಾಬ್ಲಿಷ್ ಆಗಿದೆಯಾ ಆವಾಗ 1985 ಎಸ್ಟಾಬ್ಲಿಷ್ ಆಗಿದೆ. ಸೊ 1985 ಎಸ್ಟಾಬ್ಲಿಷ್ ಆದಮೇಲೆ ಸೊ ಬೇಸ್ಡ್ ಆನ್ ದಿಸ್ ಏನು ಮಾಡ್ತು, ಕೆಲವೊಂದು ಕಂಟ್ರೀಸನ್ನು ಸ್ಟ್ರೆಂತ್ ಮಾಡೋ ಅಂಥ ಒಂದು ಆಬ್ಜೆಕ್ಟಿವ್ನ ಇಟ್ಕೊಂಡಿದೆ ಇದು ಸಾರ್ಕ್ ಅಲ್ವಾ. ಸೊ ಯಾವ ಥರ ಕಂಟ್ರೀಸನ್ನು ಸ್ಟ್ರಾಂಗ್ ಮಾಡುವಂಥ ಒಂದು ಅಥವಾ ಸ್ಟ್ರಾಂಗ್ ಮಾಡೋಕ್ಕೆ ಕೋಆಪರೇಟ್ ಮಾಡುವಂಥ ಆಬ್ಜೆಕ್ಟಿವ್ಸ್ನ ಇಟ್ಕೊಂಡಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಡೆವಲಪ್ಡ್ ಕಂಟ್ರೀಸ್, ಡೆವಲಪಿಂಗ್ ಕಂಟ್ರೀಸ್, ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ. ಸೊ ಆನ್ಸರ್ ಮೋಸ್ಟ್ ಕಾಮನ್ ಆಗಿ ಡೆವಲಪಿಂಗ್ ಕಂಟ್ರೀಸನ್ನು ಸ್ಟ್ರೆಂತ್ ಮಾಡುವಂಥ, ಸ್ಟ್ರಾಂಗ್ ಮಾಡುವಂಥ ಒಂದು ಆಬ್ಜೆಕ್ಟಿವ್ಸ್ ಯಾರ್ದಾಗಿದೆ, ಇಲ್ಲಿ ಸಾರ್ಕ್ದಾಗಿದೆ ಅಂತ. ಅಂದರೆ ಸಾರ್ಕ್ ಮೇಲೆ ಸಪ್ರೇಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲ್ನ ವಿಸಿಟ್ ಮಾಡಿ ಅದನ್ನ ವಾಚ್ ಮಾಡಿ ಅಂತ ಹೇಳ್ತಾ. ಸೊ ಕಂಟ್ರೀಸ್ ಅಂತ ಬಂದಾಗ, ಎಕನಾಮಿಕಲ್ ಲೆವೆಲ್ ಆಫ್ ದ ಕಂಟ್ರೀಸ್ ಅಂತ ಬಂದಾಗ ನಾವು 3 ಟೈಪ್ಸನ್ನು ನೋಡ್ತೀವಿ. ಒಂದು ಯಾವುದು, ಡೆವಲಪ್ಡ್ ಕಂಟ್ರೀಸ್, ಎಕನಾಮಿಕಲಿ ಸ್ಟೇಬಲ್ ಇರುವಂಥ ಕಂಟ್ರಿ. ಡೆವಲಪಿಂಗ್ ಕಂಟ್ರಿ ಅಂತ ಅಂದರೆ ಅಷ್ಟೊಂದು ಸ್ಟೇಬಲ್ ಆಗಿಲ್ಲ, ರಿಚ್ ಎಕನಾಮಿ ಇಲ್ಲ, ಬಟ್ ಡೆವಲಪ್ ಆಗ್ತಾ ಇರುವಂಥ ಕಂಟ್ರಿ. ಅಂಡರ್
ಡೆವಲಪ್ಡ್ ಅಂತ ಅಂದರೆ ತುಂಬ ಪುವರ್ ಇರುವಂಥ ಕಂಟ್ರೀಸನ್ನು ನಾವು ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರಿತೀವಿ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಸಾರ್ಕ್ ಏನನ್ನು ಫೋಕಸ್ ಮಾಡ್ತಾ ಇದೆ, ಡೆವಲಪಿಂಗ್ ಕಂಟ್ರೀಸನ್ನು ಫೋಕಸ್ ಮಾಡ್ತಾ ಇದೆ ಅಂತ. ಸೌತ್ ಏಷ್ಯನ್ ಡೆವಲಪಿಂಗ್ ಕಂಟ್ರೀಸ್ ಏನಿದೆ ಅಲ್ವಾ, ಸೊ ಅದನ್ನು ಪ್ರಮೋಟ್ ಮಾಡುವಂಥ ಒಂದು ಇಂಟೆನ್ಷನ್ ಆರ್ ದ ಒಬ್ಜೆಕ್ಟಿವ್ ಯಾರ್ದಾಗಿದೆ ಇಲ್ಲಿ, ಸಾರ್ಕ್ದಾಗಿದೆ. ಸೊ ಯಾವ ಥರದಲ್ಲಿ ಡೆವಲಪ್ ಮಾಡುತ್ತೆ ಅಂತ ಅಂದರೆ ಇಟ್ ಎನ್ಕರೇಜಸ್ ದ ಎಕನಾಮಿಕ್, ಸೋಷಿಯಲ್ ಮತ್ತು ಕಲ್ಚರಲ್ ಡೆವಲಪ್ಮೆಂಟ್. ಇವಾಗ ಒಂದು ಸೌತ್ ಏಷ್ಯನ್ ಕಂಟ್ರೀಸ್ ಇದೆ, ಡೆವಲಪಿಂಗ್ ಕಂಟ್ರೀಸ್ ಅಂತ ಅಂದರೆ ಅದರ ಎಕನಾಮಿಕ್ ಲೆವೆಲ್ ಆಗಿರ್ಬೋದು, ಸೋಷಿಯಲ್ ಲೆವೆಲ್ ಆಗಿರ್ಬೋದು, ಕಲ್ಚರಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಇದೆಲ್ಲದನ್ನು ಯಾರು ಫೋಕಸ್ ಮಾಡ್ತಾರೆ, ಸಾರ್ಕ್ ಫೋಕಸ್ ಮಾಡ್ತಾರೆ. ಸೊ ಐ ಹೋಪ್ ಏನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತಾ, ಅರ್ಥ ಆಗ್ತಾ ಇದೆ ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಕ್ವೆಶನ್ ಏನು ಮೆನ್ಷನ್ ಆಗಿದೆ ನೋಡೋಣ. ಸೊ ನಾವು ಫೋರ್ತ್ ಕ್ವೆಶನ್, ಸಾರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್ ಅಂತ. ಸೊ ಯಾವಾಗ ಎಸ್ಟಾಬ್ಲಿಷ್ ಆಗಿದೆ, ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ. ಸೊ ಯಾವಾಗ ಅಂತ ಅಂದರೆ ಮೋಸ್ಟ್ ಕಾಮನ್ ಆಗಿ 8th ಡಿಸೆಂಬರ್ 1985, 4th ಡಿಸೆಂಬರ್ 1985, 8th ಡಿಸೆಂಬರ್ 1993 ಆ್ಯಂಡ್ ನನ್ ಆಫ್ ದ ಎಬೋ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಮೋಸ್ಟ್ ಕಾಮನ್ ಆಗಿ ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದಾಗೆ ಸಾರ್ಕ್ ಎಸ್ಟಾಬ್ಲಿಷ್ ಯಾವಾಗ ಆಗಿದ್ದು ಅಂತ ಅಂದರೆ 8th ಡಿಸೆಂಬರ್ 1985 ಎಸ್ಟಾಬ್ಲಿಷ್ ಆಗಿದೆ. ಸೊ ಲಿಟ್ಲ್ ಬ್ರೀಫ್ ಎಕ್ಸ್ಪ್ಲನೇಷನ್ನ ಮೆನ್ಷನ್ ಮಾಡಿದ್ದೀನಿ, ನೋಡ್ತಾ ಹೋಗೋಣ ಇಲ್ಲಿ. ಸಾರ್ಕ್ ವಾಸ್ ಎಸ್ಟಾಬ್ಲಿಷ್ಡ್ ಎಟ್, ಸೊ ಇವು ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂತ ಗೊತ್ತಾಯಿತು. ಎಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಅಂದರೆ ಢಾಕಾ ಸಮಿತಿ ಏನಿದೆ ಅಲ್ವಾ, ಸೊ ಅದರಲ್ಲಿ ಒಂದು ಎಸ್ಟಾಬ್ಲಿಷ್ ಮಾಡಿರುವಂಥ ಒಂದು ಅಸೋಸಿಯೇಷನ್. ಸೊ ಅಲ್ಲಿ ಢಾಕಾದಲ್ಲಿ ಎಸ್ಟಾಬ್ಲಿಷ್ ಮಾಡಿರೋ ಅಸೋಸಿಯೇಷನ್ ಏನಿದೆ ಅಲ್ವಾ, ಅದನ್ನು ಯಾವಾಗ ಅಡಾಪ್ಟ್ ಮಾಡಿಕೊಂಡು 8th ಡಿಸೆಂಬರ್ 1985 ಅಡಾಪ್ಟ್ ಮಾಡಿಕೊಂಡು. ಸೊ ಏಮ್ ಏನಿದೆ ಅಂತ ಅಂದರೆ ರೀಜನಲ್ ಕೋಆಪರೇಷನ್. ಅವ್ರೇನು ಮಾಡಬೇಕು, ಆ ಒಂದು ಮೆಂಬರ್ ಕಂಟ್ರೀಸ್ ಏನೇನಿದೆ, ಡೆವಲಪಿಂಗ್ ಕಂಟ್ರೀಸ್ ಏನೇನಿದೆ ಅಲ್ವಾ, ಸೊ ಅದರ ರೀಜನಲ್ ಕೋಆಪರೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವಂಥ ಒಂದು ಅಸೋಸಿಯೇಷನ್ ಇದು. ಸೊ ನೆಕ್ಸ್ಟ್ ಕ್ವೆಶನ್, ಫಿಫ್ತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಕ್ವೆಶನ್. ASEAN ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಬ್ಯಾಂಕಾಕ್. ಒರಿಜಿನಲಿ ASEAN ಹ್ಯಾಡ್ 7 ಮೆಂಬರ್ ಕಂಟ್ರೀಸ್, ಬೋತ್ A ಆ್ಯಂಡ್ B, ಆಲ್ ಆಫ್ ದ ಎಬೋ. ಸೊ ಈ ಥರ ಕ್ವೆಶನ್ಗಳನ್ನು ಮೋಸ್ಟ್ ಕಾಮನ್ ಆಗಿ ಕ್ವೆಶನ್ ಪೇಪರಲ್ಲಿ ನೋಡ್ತಾ ಹೋಗ್ಬೋದು. ಸೊ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಅಲ್ವಾ. ಸೊ ಮೋಸ್ಟ್ ಕಾಮನ್ ಆಗಿ ASEAN ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಬ್ಯಾಂಕಾಕ್ ಅಂತ ಇದೆ ಅಲ್ವಾ, ಅದು ಕರೆಕ್ಟ್ ಆಪ್ಷನ್ ಆ್ಯಕ್ಚುಲಿ. ಸೊ ASEAN ಫೌಂಡ್ ಆಗಿದೆಯಲ್ಲಿ ಬ್ಯಾಂಕಾಕಲ್ಲಿ. ಯಾವಾಗ ಅಂತ ಅಂದರೆ 1967 ಫೌಂಡ್ ಆಗಿದೆ. ASEAN ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲ್ನ ವಿಸಿಟ್ ಮಾಡಿ ಅದನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ. ಐ ಹೋಪ್ ನೀವೇನು ಎಕ್ಸಾಮ್ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, ಅಕ್ಟೋಬರ್ ಅಂತ ಆದರೆ ಇನ್ನು ತುಂಬ ಟೈಮ್ ಏನಿಲ್ಲ, ಹಾರ್ಡ್ಲಿ ನಿಮಗೆ ಸಿಗೋದು 2.5 ಅಥವಾ 3 months ಅಂತ ಹೇಳ್ಬೋದು. ಅದರಲ್ಲಿ ನೀವು ಕಾಮರ್ಸ್ 10 ಯೂನಿಟನ್ನು ಫೋಕಸ್ ಮಾಡಬೇಕು, ಆಮೇಲೆ ಪೇಪರ್ 1 10 ಯೂನಿಟನ್ನು ಫೋಕಸ್ ಮಾಡಬೇಕು, PYQsನ ಸಾಲ್ವ್ ಮಾಡಬೇಕು, ಶಾರ್ಟ್ ನೋಟ್ ಮಾಡ್ಕೋಬೇಕು. ಸೊ ಲಾಟ್ ಆಫ್ ವರ್ಕ್ ಇದೆ. ಅದಕ್ಕೋಸ್ಕರ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಸಿಂಪಲ್ ಆಗಿರುವಂಥ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದೇ ಒಂದು ಬೇಸಿನ ನಾನು ಸಿಂಪಲ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ವಾಚ್ ಮಾಡ್ತೀರಾ ಮತ್ತು ಬೆನಿಫಿಟ್ ಆಗಿರುತ್ತೆ ಅಂತ ಅಂದ್ಕೊಳ್ತಾ, ಸೊ ಇಲ್ಲಿ ASEAN ಹ್ಯಾಡ್ 7 ಮೆಂಬರ್ ಕಂಟ್ರೀಸ್ ಅಂತ ಇದೆ ಅಲ್ವಾ ಒರಿಜಿನಲಿ ಅಂತ ಅಂದರೆ ಫೌಂಡಿಂಗ್ ಮೆಂಬರ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಫೌಂಡಿಂಗ್ ಮೆಂಬರ್ಸ್ ASEANನಲ್ಲಿ 7 ಅಲ್ಲ ಇರೋದು, ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದರು, 5 ಮೆಂಬರ್ಸ್ ಇದ್ದರು. ಅದಕ್ಕೋಸ್ಕರ ಆ ಆಪ್ಷನ್ ಏನಾಗಿದೆ ಇಲ್ಲಿ ನಾಟ್ ಇನ್ಕರೆಕ್ಟ್ ಅಂತ ಹೇಳ್ಬೋದು. ಸೊ ನಮಗೆ ಸಿಕ್ಕಿರೋದು ಒಂದೇ ಒಂದು ಆಪ್ಷನ್, ASEAN ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಬ್ಯಾಂಕಾಕ್. ಕರೆಕ್ಟ್ ಆನ್ಸರ್ ಕೂಡ ಇದೆ. ಸೊ ನೆಕ್ಸ್ಟ್ ಕ್ವೆಶನ್, ನಾಫ್ಟಾ ಬಗ್ಗೆ ಮೆನ್ಷನ್ ಆಗಿದೆ. ನಾಫ್ಟಾ ವಾಸ್ ಸೈನ್ಡ್ ಬೈ ಅಂತ ಕ್ವೆಶನ್ ಮೆನ್ಷನ್ ಆಗಿರುವಂಥ ಕ್ವೆಶನ್ ಇಲ್ಲಿ. ಸೊ ನಾಫ್ಟಾ ಅಂತ ಅಂದರೆ ಏನು, ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಕರಿತೀವಿ ಅಲ್ವಾ, ಶಾರ್ಟ್ ಆಗಿ ನಾಫ್ಟಾ ಅಂತ ಕರಿತೀವಿ. ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ, ಅಗ್ರಿಮೆಂಟ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಅಂದರೆ 1st January 1994. ಸೊ ಇವೆಲ್ಲದೂ ಕೂಡ ನಿಮ್ಮ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ನೋಟ್ ಮಾಡ್ತಾ ಹೋಗಿ. ನಾಫ್ಟಾ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ, ಸೊ ವಾಚ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಕ್ವೆಶನ್ ಏನು ಅಂತ ಅಂದರೆ ಯಾರ್ಯಾರು ನಾಫ್ಟಾಗೆ ಸೈನ್ ಮಾಡಿದ್ದಾರೆ ಅಂತ. ನಾರ್ತ್ ಅಮೇರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಿದೆ ಅಲ್ವಾ 1994 ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಸೊ ಅದು ಯಾರ್ಯಾರೆಲ್ಲ ಸೈನ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಮೋಸ್ಟ್ ಕಾಮನ್ ಆಗಿ ಕರೆಕ್ಟ್ ಆನ್ಸರ್ ಏನು, ಆಲ್ ಆಫ್ ದ ಎಬೋ ಅಂತ. ಆಲ್ ಆಫ್ ದ ಎಬೋ ಥರದ್ದು ಒಂದು ಫಾರ್ಮೇಟಲ್ಲಿ ಕ್ವೆಶನ್ಸ್ನ ಫ್ರೇಮ್ ಮಾಡಿದರೆ ಎಲ್ಲ ಪಾಯಿಂಟ್ಸ್ಗಳು ಕೂಡ ನಿಮಗೆ ಒಂದೇ ಕ್ವೆಶನ್ನಲ್ಲಿ ಕವರ್ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಈ ಥರದಲ್ಲಿ ಫ್ರೇಮ್ ಮಾಡ್ತಾ ಹೋಗಿದ್ದೀನಿ. ಸೊ ಫಸ್ಟ್ ಏನು, ಜಾರ್ಜ್ ಬುಷ್ ಅಂತ ಕರಿತೀವಿ. ಮೆಕ್ಸಿಕನ್ ಪ್ರೆಸಿಡೆಂಟ್ ಸಾಲಿನಾಸ್, ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಬ್ರಿಯಾನ್ ಮುರ್ಲೋನಿ. ಸೊ
ಆಲ್ ಆಫ್ ದ ಎಬೋ ಅನ್ನೋದು ಆಪ್ಷನ್ ಕೊಟ್ಟಿರೋದು. ಇಲ್ಲಿ ಇವ್ರು ಮೂರೂ ಜನನು ಏನು ಮಾಡಿದ್ದಾರೆ, ನ್ಯಾಫ್ಟಾಗೆ ಸೈನ್ ಮಾಡಿದ್ದಾರೆ. ಜಾರ್ಜ್ ಬುಷ್ ಆಗಿರ್ಬೋದು, ಮೆಕ್ಸಿಕನ್ ಪ್ರೆಸಿಡೆಂಟ್ ಆಗಿರ್ಬೋದು, ಕೆನಡಿಯನ್ ಪ್ರೈಮ್ ಮಿನಿಸ್ಟರ್. ಸೊ ಅವರೆಲ್ಲರೂ ಕೂಡ ರೆಪ್ರೆಸೆಂಟ್ ಮಾಡಿ ಫೈನಲಿ ಅಗ್ರಿಮೆಂಟನ್ನು ಸೈನ್ ಮಾಡಿ ಎಸ್ಟಾಬ್ಲಿಷ್ ಮಾಡಿದ್ದು ಯಾವಾಗ 1994 ಜಾನ್ವರಿ 1. ಸೊ ಇದೇನು ವರ್ಕ್ ಮಾಡ್ತಾ ಇದೆ ಅಂತ ಅಂದರೆ, ನಾರ್ತ್ ಅಮೇರಿಕನ್ ಕಂಟ್ರೀಸ್ ಏನಿದೆ ಅಲ್ವಾ, ಅಲ್ಲಿ ಕ್ರಿಯೇಟ್ ಆಗಿರುವಂಥ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಅದೊಂದು ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡೋದಾಗಿರ್ಬೋದು, ಸೇಲ್ಸನ್ನು ಪ್ರಮೋಟ್ ಮಾಡೋದು, ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ನ ಪ್ರಮೋಟ್ ಮಾಡೋದು. ಸೊ ಇದೆಲ್ಲ ವರ್ಕನ್ನು ಏನು ಮಾಡ್ತಾ ಇದೆ, ಮ್ಯಾನೇಜ್ ಮಾಡ್ತಾ ಇದೆ. ಸೊ ಐ ಹೋಪ್ ಈ ವಿಡಿಯೋದಲ್ಲಿ 6 ಕ್ವೆಶನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಕ್ಸಾಮ್ ಬೇಸ್ಡ್ ಕ್ವೆಶನ್ಸ್, PYQs ಅಂತ ಏನು ಕರಿತೀವಿ ಅಲ್ವಾ, ಇದೆಲ್ಲದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ಸೇ. ನಾನು ಚಾಪ್ಟರ್ ಬೇಸಲ್ಲಿ PYQsನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್ನಲ್ಲಿ ಕವರ್ ಆಗಿರುವಂಥ NAFTA, ಸಹಾರ್, KCN ಬಗ್ಗೆ ಕ್ವೆಶನ್ನ ಕವರ್ ಮಾಡಿದ್ದೆ. ಐ ಹೋಪ್ ಎಲ್ಲರಿಗೂ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ, ಯೂಸ್ಫುಲ್ ಆಗಿದೆ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಜೊತೆಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.